ಗ್ಯಾಸ್ 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 ಕರುನಾಡಿನಾದ್ಯಂತ ಸದ್ಯ ಗ್ಯಾಸ್ ಸಿಲಿಂಡರ್ ಸದ್ದು ಜೋರಾಗಿದೆ ನೋಡಿ. ಕಮರ್ಷಿಯಲ್ ಸಿಲಿಂಡರ್ಗೆ ಅಭಾವ ಉಂಟಾಗಿದೆ, ಕೋಲಾಹಲ ಸೃಷ್ಟಿಯಾಗಿದೆ. ಅಡುಗೆ ಅನಿಲ ವಿಪತ್ತನ್ನೇ ಕೆಲವರು ಬಂಡವಾಳ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಕಾಳಸಂತೆಯಲ್ಲಿ 2-3 ಪಟ್ಟು ಹೆಚ್ಚಿನ ಬೆಲೆಗೆ ಗ್ಯಾಸ್ ಸಿಲಿಂಡರ್ ಸೇಲ್ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಹೋಟೆಲ್ ಮಾಲೀಕರು ತಿನಿಸುಗಳ ದರವನ್ನು ಹೆಚ್ಚಿಸಿದ್ದಾರೆ. ಹಲವೆಡೆ ಗೃಹ ಬಳಕೆ ಸಿಲಿಂಡರ್ ಬಳಸಲಾಗಿದ್ದು ಸೀಸ್ ಕೂಡ ಮಾಡಲಾಗ್ತಾ ಇದೆ. ಯುದ್ಧದಿಂದ ಆಗ್ತಾ ಇರುವಂತಹ ಸಮಸ್ಯೆಯಿಂದಾಗಿ ಹೊಸ ಹೊಸ ದಂಧೆಗಳು ಕೂಡ ಶುರುವಾಗ್ತಾ ಇವೆ. ರಾಜ್ಯಾದ್ಯಂತ ಸಿಲಿಂಡರ್ ಕೊರತೆ, ಕಾಳಸಂತೆಯಲ್ಲೇ ಗ್ಯಾಸ್ ದಂಧೆ. ಒಂದು ಸಿಲಿಂಡರ್ ದರ 7,000, ಹೋಟೆಲ್ ತಿನಿಸುಗಳ ಬೆಲೆಯೋ ಏರಿಕೆ. ಅಕ್ರಮಕ್ಕೆ ಬ್ರೇಕ್ ಹಾಕಲು ಆಪರೇಷನ್ ಎಷ್ಟು ಸಿಲಿಂಡರ್ ಸೀಸ್. ಒಂದೇ ಒಂದು ಮಿಸ್ಡ್ ಕಾಲ್ಗೆ ಸಿಕ್ತಾಗಿದ್ದ ಗ್ಯಾಸ್ ಸಿಲಿಂಡರ್ಗಾಗಿ ಪರದಾಡುವಂತ ಸ್ಥಿತಿ ಎದುರಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮವೇ ಹಳ್ಳ ಹಿಡಿದಿದೆ. ಗ್ಯಾಸ್ ಅಭಾವವನ್ನೇ ಕೆಲ ದಂಧೆಕೋರರು ಬಂಡವಾಳ ಮಾಡಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ಗಳನ್ನ ಕಾಳಸಂತೆಯಲ್ಲಿ ಮಾರ್ತಿದ್ದಾರೆ. 1,900 ರೂಪಾಯಿ ಬೆಲೆಯ ಸಿಲಿಂಡರ್ ಅನ್ನ 7,000 ರೂಪಾಯಿಗೆ ಡೀಲರ್ಸ್ ಮಾರ್ತಾಗಿದ್ದಾರಂತ ಬೆಂಗಳೂರಿನ ಮೀನಾಕ್ಷಿ ಹೋಟೆಲ್ ಮಾಲೀಕ ಆರೋಪಿಸಿದ್ದಾರೆ. ಇದೆಲ್ಲ ಕೃತಕ ಅಭಾವ ಅಂತ ಕಿಡಿಕಾರಿದ್ದಾರೆ. ಅಭಾವನ ಇವ್ರು ಕ್ರಿಯೇಟ್ ಮಾಡಿ ಏನು ಪ್ರೈಸ್ ಇದೆ ಅದಕ್ಕಿಂತ 4 ಪಟ್ಟು ಜಾಸ್ತಿ ಕೇಳ್ತಾ ಇದ್ದಾರೆ. ಇವತ್ತು ನೋಡಿ ಸ್ಯಾಟರ್ಡೆ, ನಾಳೆ ಸಂಡೇ, ಎಲ್ಲ ಗ್ಯಾಸ್ ಡೀಲರ್ಸ್ಗೂ ಗೊತ್ತಿದೆ ತುಂಬ ಬಿಸ್ನೆಸ್ ಆಗುತ್ತೆ, ಗ್ಯಾಸ್ ಬೇಕಾಗುತ್ತೆ ಜಾಸ್ತಿ ಅಂದ್ಬಿಟ್ಟು ತುಂಬ ವೆಯ್ಟ್ ಮಾಡಿಸ್ತಾರೆ. ಇನ್ನು ಇವತ್ತು ಬೆಳಗ್ಗೆ ಹಾಕಬೇಕಾಗಿತ್ತು. ಫಾರ್ ಎಕ್ಸಾಂಪಲ್ ಇನ್ನೊಂದು ಬ್ರಾಂಚ್ಗೆ ಬೆಳಗ್ಗೆ ನೆನ್ನೆ ಸಂಜೆ ಹಾಕಬೇಕಾಗಿತ್ತು, ಹಾಕಿಲ್ಲ. ಅವರೇ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ರು. ಇನ್ನು ಮೈಸೂರಿನಲ್ಲೂ ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ದಂಧೆ ನಡೆಯುತ್ತಿದೆ. ಒಂದು ಸಿಲಿಂಡರ್ಗೆ 4-5 ಸಾವಿರ ಪಡೆದು ಮಾರ್ತಿದ್ದಾರೆ ಅಂತ ಹೋಟೆಲ್ ಮಾಲೀಕರು ಆರೋಪಿಸಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಿಲ್ಲ, ಅದರಿಂದಾಗಿ ಈಗ ಬ್ಲ್ಯಾಕಲ್ಲಿ ಖರೀದಿ ಮಾಡಬೇಕು. ಈಗ ನಾವು ಕ್ಲೋಸ್ ಮಾಡಬೇಕೋ ಇಲ್ಲ ಓಪನ್ ಮಾಡಬೇಕು ಅನ್ನೋ ಗೊಂದಲದಲ್ಲಿದ್ದೀವಿ. ಈಗ ಕ್ಲೋಸ್ ಮಾಡಿದ್ರೆ ಮತ್ತೆ ಅದು ಓಪನ್ ಆಗೋದು ತುಂಬ ಕಷ್ಟ ಇದೆ. ಈಗ ಬ್ಲ್ಯಾಕಲ್ಲಿ ನಾವು ಖರೀದಿ ಮಾಡ್ತೀವಿ ಅಂತಂದರೆ 5,000-6 ಸಾವಿರ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಕೇಳಿದಷ್ಟು ರೇಟ್ಗೆ ಗ್ಯಾಸ್ ತರುತ್ತಿರುವ ಹೋಟೆಲ್ ಮಾಲೀಕರು ಅದರ ಹೊರೆಯನ್ನ ಗ್ರಾಹಕರ ಹೆಗಲಿಗೆ ಹಾಕಿದ್ದಾರೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ನ ಬೆಂಗಳೂರು ಕೆಫೆಯಲ್ಲಿ ಎಲ್ಲ ಉಪಾಹಾರಗಳ ಮೇಲೆ 10 ರೂಪಾಯಿ ಏರಿಕೆ ಮಾಡಲಾಗಿದೆ. ಲಾಲ್ಬಾಗ್ ರಸ್ತೆಯಲ್ಲಿರೋ ಸತ್ಕಾರ್ ಹೋಟೆಲ್ನವರು ಗ್ಯಾಸ್ ಇಲ್ಲದೆ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಜೊತೆಗೆ ಊಟ ತಿಂಡಿಗಳ ದರದಲ್ಲೂ 5-20 ರೂಪಾಯಿ ತನಕ ಬೆಲೆ ಹೆಚ್ಚಿಸಿದ್ದಾರೆ. ವಾಣಿಜ್ಯ ಉದ್ದೇಶಕ್ಕೆ ಬಳಸ್ತಾ ಇದ್ದ ಗೃಹ ಬಳಕೆ ಸಿಲಿಂಡರ್ ಸೀಸ್. ಇನ್ನು ಕೆಲವು ಕಡೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ ಅಂತ ಗೃಹ ಬಳಕೆ ಸಿಲಿಂಡರ್ ಬಳಸ್ತಿದ್ದಾರೆ. ರಾಜ್ಯಾದ್ಯಂತ ದಾಳಿ ನಡೆಸಲಾಗಿದ್ದು ವಾಣಿಜ್ಯ ಉದ್ದೇಶಕ್ಕೆ ಬಳಸ್ತಾ ಇದ್ದ ಗೃಹ ಬಳಕೆ ಸಿಲಿಂಡರ್ ಸೀಸ್ ಮಾಡಲಾಗಿದೆ. ಬೆಂಗಳೂರಿನ ಪೀಣ್ಯದಲ್ಲಿ 45, ಚಿಕ್ಕಜಾಲದಲ್ಲಿ 209 ಸಿಲಿಂಡರ್ ಸೀಸ್ ಮಾಡಲಾಗಿದೆ. ಶಿವಮೊಗ್ಗದಲ್ಲಿ 3, ಯಾದಗಿರಿಯಲ್ಲಿ 46, ದಾವಣಗೆರೆಯಲ್ಲಿ 13 ಸಿಲಿಂಡರ್ ಸೇರಿ ಒಟ್ಟು 316 ಸಿಲಿಂಡರ್ ಸೀಸ್ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಸೂಚನೆಯಂತೆ 20ರಷ್ಟು ಕಮರ್ಷಿಯಲ್ ಸಿಲಿಂಡರ್ ಅನ್ನು ಆಸ್ಪತ್ರೆ, ಶಿಕ್ಷಣ ಸಂಸ್ಥೆ, ವಿಮಾನ ನಿಲ್ದಾಣ, ರೈಲು ನಿಲ್ದಾಣ, ಬಸ್ ನಿಲ್ದಾಣದ ಕ್ಯಾಂಟೀನ್, ದೇವಸ್ಥಾನ, ಸರ್ಕಾರಿ ಕಚೇರಿಗೆ ವಿತರಿಸಲು ಸೂಚನೆ ನೀಡಲಾಗಿದೆ ಅಂತ ಆಹಾರ ಇಲಾಖೆ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ಹಲವು ಹೋಟೆಲ್ ಬಂದ್, ಕೆಲವರಿಂದ ಪರ್ಯಾಯ ಮಾರ್ಗ. ಸಿಲಿಂಡರ್ ಕೊರತೆಯಿಂದ ಆನಂದರಾವ್ ಸರ್ಕಲ್ನಲ್ಲಿರೋ ಕೃಷ್ಣಸಾಗರ್ ಹೋಟೆಲ್ ಬಂದ್ ಆಗಿದೆ. ಬಸವನಗುಡಿಯ ಬೈಟೋ ಕಾಫಿ ಹೋಟೆಲ್ಗೆ ಬೀಗ ಬಿದ್ದಿದೆ. ಕೆಲವರು ಹೋಟೆಲ್ ಬಂದ್ ಮಾಡಿದ್ರೆ ಇನ್ನು ಕೆಲವರು ಪರ್ಯಾಯ ದಾರಿ ಹುಡುಕಿಕೊಂಡಿದ್ದಾರೆ. ಶಿವಮೊಗ್ಗದ ದುರ್ಗಿಗುಡಿಯಲ್ಲಿರೋ ಶುಭಂ ಹೋಟೆಲ್ನಲ್ಲಿ ಇದ್ದಿಲು ಬಳಸಿ ಅಡುಗೆ ತಯಾರಿಸಲಾಗ್ತಿದೆ. ಸಿಲಿಂಡರ್ ಅಭಾವದಿಂದ ಪರ್ಯಾಯ ವ್ಯವಸ್ಥೆ ಕಂಡುಕೊಂಡಿದ್ದಾರೆ. ಚಿತ್ರದುರ್ಗದಲ್ಲಿ ಆಧುನಿಕ ಒಲೆಗಳು ಹೋಟೆಲ್ಗಳಲ್ಲಿ ಸದ್ದು ಮಾಡ್ತಿವೆ. ಇನ್ನು ನಿತ್ಯ ಸಾವಿರಾರು ಭಕ್ತರಿಗೆ ದಾಸೋಹ ನೀಡುತ್ತಿದ್ದ ಕಲಬುರಗಿಯ ಶರಣ ಬಸವೇಶ್ವರ ಮಠಕ್ಕೂ ಸಿಲಿಂಡರ್ ಸಮಸ್ಯೆ ತಲೆದೋರಿದೆ. ಸದ್ಯ ಮಠದ ಸಿಬ್ಬಂದಿ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲೂ ಸೌದೆ ಒಲೆ ಬಳಸಿ ಪ್ರಸಾದ ಸಿದ್ಧಪಡಿಸಲಾಗಿದೆ.
ಗ್ಯಾಸ್ ಬುಕ್ ಆಗಿದೆ ಅಂತ ಲಿಂಕ್ ಬಂದ್ರೆ ಹುಷಾರ್. ಜನರ ಈ ಸಮಸ್ಯೆಯನ್ನ ಸೈಬರ್ ವಂಚಕರು ಬಂಡವಾಳ ಮಾಡಿಕೊಂಡಿದ್ದಾರೆ. ನಿಮ್ಮ ಹೆಸರಲ್ಲಿ ಗ್ಯಾಸ್ ಬುಕ್ ಆಗಿದೆ ಅಂತೆಲ್ಲ ವಂಚನೆಯ ಲಿಂಕ್ ಕಳಿಸ್ತಿದ್ದಾರೆ. ಪೊಲೀಸರಿಗೆ ಇದು ಹೊಸ ತಲೆನೋವು ತಂದಿದ್ದು. ಎಚ್ಚರದಿಂದಿರಿ ಅಂತ ಬೆಂಗಳೂರು ಪೊಲೀಸರು ಜಾಗೃತಿ ಮೂಡಿಸುತ್ತಿದ್ದಾರೆ. ಇನ್ನು ಯುದ್ಧದ ಎಫೆಕ್ಟ್ನಿಂದ ಕಮರ್ಷಿಯಲ್ ಸಿಲಿಂಡರ್ ಕೊಟ್ಟ ಶಾಕ್ಗೆ ಹೋಟೆಲ್ ಮಾಲೀಕರು ಈ ಕ್ಷಣಕ್ಕೂ ಚೇತರಿಸಿಕೊಳ್ತಿಲ್ಲ. ಹೀಗಿರುವಾಗ ಗಾಯದ ಮೇಲೆ ಬರೆ ಎಂಬಂತೆ ಅಡುಗೆ ಎಣ್ಣೆ ದರವು ಏರಿಕೆಯಾಗಿದೆ. 15 ಕೆಜಿ ಟಿನ್ಗೆ 150 ರೂಪಾಯಿ, ಲೀಟರ್ಗೆ 10 ರಿಂದ 15 ರೂಪಾಯಿ ಏರಿಕೆಯಾಗಿದೆ. ಮತ್ತೊಂದು ಕಡೆ ಮೊಟ್ಟೆಗಳು ರಫ್ತಾಗದೆ ಬೆಲೆ ಇಳಿಕೆಯಾಗಿದೆ. ಕೇವಲ 4 ರಿಂದ 3 ರೂಪಾಯಿಗೆ ಸೇಲ್ ಮಾಡಲಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.